ನೋಡಿ, ರಾಜಕೀಯ ಪಕ್ಷಗಳ ಆರೋಪ ಪ್ರತ್ಯಾರೋಪ ನಾವು ನೋಡಿದ್ದೀವಿ. ಏನು ಅನ್ನಿಸ್ತಾ ಇದೆ? ಸರ್ಕಾರದಲ್ಲಿ 80% ಕಮಿಷನ್ ಅಂತ ಪತ್ರ ಕೂಡ ಬರೆದಿದ್ದಾರೆ. ಇದೇ ಈಗ ಪ್ರತಿಯೊಬ್ಬ ನಾಗರಿಕನಿಗೂ ಸರ್ಕಾರ ಹೇಗೆ ನಡೆಯುತ್ತೆ, ಬಂದಂಥ ಅನುದಾನ ಯಾವ ರೀತಿ ಖರ್ಚು ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತಲೇ 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅನ್ನೋದನ್ನು ಜಾರಿ ಮಾಡೋದು. 2005 ಈ ಕಾಯ್ದೆಯನ್ನು ಜಾರಿ ಮಾಡೋದು. ಈಗ 20 ವರ್ಷ ಆಗಿದೆ. 20 ವರ್ಷದಲ್ಲಿ 401A 401B ಅಂತ ಒಂದು ಸೆಕ್ಷನ್ ಇದೆ, ಕ್ಲಾಸ್ ಇದೆ. ಆ 401A 401Bನಲ್ಲಿ ಏನು ಅನುದಾನ ಬಂತು, ಪ್ರತಿಯೊಂದು ಕಚೇರಿಗೆ ಏನು ಅನುದಾನ ಬಂತು, ಅದನ್ನು ಯಾವ ರೀತಿ ಖರ್ಚು ಮಾಡಿದ್ರಿ, ದಾಖಲಾತಿಗಳನ್ನ ಸ್ಕ್ರೂಟನಿ ಮಾಡಿ ಪ್ರತಿ ವರ್ಷ ಡಿಸೆಂಬರ್ ಅಥವಾ ಅಕ್ಟೋಬರ್ಗೆ 2 ಬಾರಿ ಸ್ಕ್ರೂಟನಿ ಮಾಡಿ ಪಬ್ಲಿಕ್ ಡೊಮೇನ್ಗೆ ಹಾಕಬೇಕು ಅಂತಿದೆ. ಇಡೀ ರಾಜ್ಯದಲ್ಲಿ, ದೇಶ ಮಾತಾಡೋದು ಬೇಡ, ನಾವು ಇಡೀ ನಾನು ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡ್ತೀನಿ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ಸರ್ಕಾರದ ಕಚೇರಿಯಲ್ಲಿ 401A 401Bಯನ್ನು ಪ್ರಕಟಣೆ ಮಾಡಿದರೆ ತೋರಿಸಿ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ 1 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಿದ್ದೀನಿ, ನಾನು ಕೊಡ್ತೀನಿ ದುಡ್ಡು ಅವ್ರಿಗೆ ಮಾಡಿದರೆ. ಇದು ಇವರು ಸದನದಲ್ಲಿ ಚರ್ಚೆ ಮಾಡ್ತಾರೆ, RTI ಕಾರ್ಯಕರ್ತರು ವಸೂಲಿ ಮಾಡ್ತಿದ್ದಾರೆ ಅಂತ. ಯಾಕೆ ಇವ್ರಿಗೆ ಭಯ ಹುಟ್ಕತ್ತು ಅಂದರೆ, ಸದನದಲ್ಲಿ ಚರ್ಚೆ ಮಾಡೋಷ್ಟು ಭಯ ಯಾಕೆ ಬಂತು ಅಂದರೆ, ಇವ್ರು ಮಾಡ್ತಿರುವಂಥ ಕಳಪೆ ಕಾಮಗಾರಿಗಳು, ಇವ್ರು ಮಾಡ್ತಿರುವಂಥ ಕಮಿಷನ್ ದಂಧೆಗಳು, ಥರ್ಡ್ ಪಾರ್ಟಿ ಕ್ವಾಲಿಟಿ ಮಾಡ್ದೇ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ರಿಪೋರ್ಟ್ನ ಪಬ್ಲಿಕ್ ಡೊಮೇನಲ್ಲಿ ಹಾಕದೇ ಇರುವಂಥದ್ದು, ಇದನ್ನು ನಾವು ಪ್ರಶ್ನೆ ಮಾಡ್ತಿದ್ದೀವಿ. ಮಾಹಿತಿ ಹಕ್ಕು ಕಾಯ್ದೆನಲ್ಲಿ ಎಷ್ಟು ಅನುದಾನ ಬಂತು, ಯಾವ್ಯಾವ ಕಾಮಗಾರಿ ಮಾಡಿದ್ರಿ, GPS ಫೋಟೋ ಕೊಡಿ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೊಡಿ, ಗುತ್ತಿಗೆದಾರ ಯಾರು, ಗುತ್ತಿಗೆದಾರ ಗಣೇಶ್ ಬಿಡುಗಡೆ ಮಾಡಿದ್ರಿ ಅಂತ ಕೇಳ್ತಿದ್ದೀವಲ್ಲ, ಅದು ಇವ್ರಿಗೆ ಭಯ ಪುಕ್ಕ ಆಗಿದೆ. ಹಂಗಾಗಿ ಸದನದಲ್ಲಿ ಚರ್ಚೆ ಮಾಡ್ತಾರೆ, ಮಾಹಿತಿ ಹಕ್ಕು ಕಾಯ್ದೆಗೆ ನಿರ್ಬಂಧ ಇರಬೇಕು, ಸಾಮಾಜಿಕ ಹೋರಾಟಕ್ಕೆ ನಿರ್ಬಂಧ ಇರಬೇಕು ಅಂತ. ಅಂದರೆ ನಾನು ಈ ಹಿಂದೆನೂ ಇವರೇನು ಸದನದಲ್ಲಿ ಚರ್ಚೆ ಮಾಡಿದ್ರು, ಇದು ಗುತ್ತಿಗೆದಾರ ಒಪ್ಕೊಂತಿದ್ದಾರೆ. ಗುತ್ತಿಗೆದಾರರು ವೆರಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಹೌದು ಸ್ವಾಮಿ, ಹಿಂದೆ ಇದ್ದವ್ರು 40% ತಗೊಂತಿರು, ನಮ್ಮ ಹತ್ರ 80% ಕೇಳ್ತಿದ್ದಾರೆ ಅಂತ. ಆದ್ರೆ ಇವ್ರ ಮಾತನ್ನು ನಾನು ಒಪ್ತಾ ಇಲ್ಲ. ಇವರು ಸರ್ಕಾರದ ಒಂದು ಭಾಗನೇ. ಇವರು ಬಿಜೆಪಿ ಮೇಲೆ 40% ಆರೋಪ ಮಾಡಿ ಇವ್ರು ಸರ್ಕಾರ ಕುಣಿಸೋದಕ್ಕೆ ಪಾಪ ಹಿಂದೆ ಏನು ಹಿಂಬಾಗ್ಲಿಂದ ಸಹಕಾರ ಕೊಟ್ಟಂತ ಗುತ್ತಿಗೆದಾರರು ಇವರು. ಹೀಗೆ ಹೇಳ್ತಾರೆ ಇವರು. ನಮ್ಮ ಸ್ನೇಹಿತರು ಹೇಳ್ತಾರೆ, ಈಗ ಹೇಳಿದ್ರು, ಸರ್ಕಾರದ ವಕ್ತಾರರು ಹೇಳ್ತಿದ್ದಾರೆ ನಾವು ಸಾಕ್ಷಿ ಕೊಟ್ಟಿದ್ದು ಅಂತ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಹೇಳ್ತಾರೆ ಸಾಕ್ಷಿಗಳೇ ಇಲ್ಲ. ಆದರೆ 1729 ಕಾಮಗಾರಿಗಳು 1729 ಕಾಮಗಾರಿಗಳು ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಹಲವು ಲೋಪದೋಷಗಳು ಇದೆ ಅಂತಲೂ ಹೇಳಿದೆ. ಇವ್ರು ಯಾಕೆ ಬಿಟ್ಬಿಟ್ರು? ಇವರು ಬಿಜೆಪಿ ಅವ್ರ ಮೇಲೆ ಆರೋಪ ಮಾಡಿದ್ರು, ಸರ್ಕಾರ ರಚನೆ ಮಾಡಿದ್ರು, ಒಂದು ಏನೋ ಆಶ್ವಾಸನೆ ಕೊಟ್ಟರು ಗುತ್ತಿಗೆದಾರರಿಗೆ, ನಾನು ಬಂದ ತಕ್ಷಣ ₹1 ದುಡ್ಡು ತಗೊಳ್ದೆ ನಿಮ್ಗೆ ಬಿಟ್ಬಿಟ್ಟು ಕೊಡ್ತೀನಿ ಅಂತ. ಅದನ್ನ ನಂಬಿ ಮೋಸ ಹೋದವ್ರು ಇವರು. ಈಗ ಏನ್ ಮಾಡ್ತಿದ್ದಾರೆ, 80% ಆರೋಪ ಮಾಡ್ತಿದ್ದಾರೆ. ನಾನು ಉದಾಹರಣೆಗೆ ಹೇಳ್ತೀನಿ, ಕುಣಿಗಲ್ ತಾಲೂಕಿನಲ್ಲಿ CMGSY ಅಂತ ಒಂದು ಅನುದಾನ ಇತ್ತೀಚೆಗೆ ಈ ವರ್ಷದಲ್ಲೇ ರಿಲೀಸ್ ಆಗಿ ಆಯಿತು. CMGSY ಅಂತೇಳಿ ಕುಣಿಗಲ್ ತಾಲೂಕಲ್ಲಿ ತಾಲೂಕ್ ಪಂಚಾಯತ್ ಇಒಗೆ 8% ಕಮಿಷನ್. ಆಡಿಯೋ ಇದೆ, ಗುತ್ತಿಗೆದಾರ ಮಾತಾಡಿದ್ರೆ ಆಡಿಯೋ ಇದೆ. ಇಒಗೆ 8%, AWಗೆ 4%, MBB ಬರೆಯುವಂಥ ಇಂಜಿನಿಯರ್ಗೆ 2%, 25 ಲಕ್ಷದಲ್ಲಿ. ಅಂದರೆ 12-15% ಆಗೋಯ್ತು. ಇನ್ನು ಅನುದಾನ ಬಿಡುಗಡೆ ಮಾಡ್ಕೊಂಬರೋದಕ್ಕೆ ಒಬ್ಬರು ಶಾಸಕರ ಪತ್ರ ರೆಫರೆನ್ಸ್ ಬೇಕಾಗ್ಬೋದು, ಅಥವಾ ಏನೋ ಒಂದು ಇನ್ನೂ ಇಟ್ಕೊಂಡು ಹೋಗಿರ್ತಾರೆ, ಅವ್ರಿಗೂ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಇನ್ನು ಜೊತೆಗೆ ಈತ ಬಡ್ಡಿಗೆ ಸಾಲ ತಂದು ಮಾಡಿರ್ತಾನೋ, ಇನ್ನೊಂದು ಮಾಡಿರ್ತಾನೋ, ಮತ್ತೊಂದು ಮಾಡಿರ್ತಾನೋ. ಈಗ ಗುತ್ತಿಗೆದಾರ ಹೇಳ್ತಾರೆ ಕಾಲಕ್ಕೆ ಬಿಡುಗಡೆ ಮಾಡ್ತಿಲ್ಲ ಅಂತ. ವರ್ಷಾನುಗಟ್ಲೆ ನೀವು ಬಿಡುಗಡೆ ಮಾಡದೆ ಹೋದ್ರೆ ಅವ್ನು ಎಷ್ಟು % ಕ್ವಾಲಿಟಿ ಮಾಡ್ತಾನೆ ನಿಮ್ಗೆ? ಇವ್ರು ಹೇಳೋ ಪ್ರಕಾರ 80% 20% ಕಾಮಗಾರಿ ಮಾಡೋಕ್ಕಾಗತ್ತಾ? ಆಗಲ್ಲ. ಅಂದ್ರೆ ಇವರು 80% ಆರೋಪವನ್ನು ಸುಳ್ಳು ಮಾಡ್ತಿದ್ದಾರೆ. ಯಾಕೆ? ಬಿಜೆಪಿಯನ್ನು ಓಲೈಸ್ಕೊಳ್ಳೋದಕ್ಕೆ. ಈಗ ಬಿಜೆಪಿಯವರು ಹಿಂದೆ ಹೋಗ್ಬೇಕು. ಈಗ ಇವ್ರು ಯಾರಿಗೂ ಗತಿ ಇಲ್ಲ, ಯಾರಿಗೆ ಈ ಗುತ್ತಿಗೆದಾರರ ಸಂಘದವ್ರಿಗೆ ಈಗ ಯಾರು ಗತಿ ಇಲ್ಲ. ಕಾಂಗ್ರೆಸ್ ಅವ್ರು ಕೈ ಹಿಡಿದಿದ್ರು, ಈಗ ನಡುವೆ ಕೈ ಬಿಟ್ಬಿಟ್ರು. ಈಗ ಬಿಜೆಪಿಯಿಂದ ನಿಂತ್ಕೊಂಡಿದ್ದಾರೆ. ಸ್ವಾಮಿ 80% ಆರೋಪ ಮಾಡ್ತೀವಿ ಬನ್ನಿ ಅಂತ. ಇದಕ್ಕೂ ಸಾಕ್ಷಿ ಸಿಗಲ್ಲ. ಇದಕ್ಕೂ ಸುಮ್ಮನೆ ಒಂದು SIT ರಚನೆ ಮಾಡ್ತಾರೆ, ವಿನಾಕಾರಣ ನಮ್ಮ ದುಡ್ಡನ್ನೇ ಪೋಲ್ ಮಾಡ್ತಾರೆ, ಮತ್ತೆ ಸಾಕ್ಷ್ಯಾಧಾರಗಳಿಲ್ಲ. ಮತ್ತೆ ಅದೇ ಕಾಂಗ್ರೆಸ್ ಅವ್ರು ಕೂತ್ಕೊಂಡು ಹೇಳ್ತಾರೆ, ಸಾರಿ ಬಿಜೆಪಿಯವರು ಅಥವಾ ಗುತ್ತಿಗೆದಾರರು ನಾವು ಸಾಕ್ಷಿ ಕೊಟ್ಟಿದ್ದು. ಏನ್ ಸಾಕ್ಷಿ? ಈ ಕೇಳಿದ ಕರೆಕ್ಟಾಗಿ ಕೇಳಿದ್ದಾರೆ, ಸಾಕ್ಷಿ ಎಲ್ಲೂ ಕೊಟ್ಟಿಲ್ಲ, ಇಂಥ ಕಚೇರಿಯಲ್ಲಿ ನಡೀತಿದೆ, ಇಂಥವನ್ನೇ ಕೇಳ್ದ ನಮ್ಮ ಹತ್ರ ಅಂತ. ಯಾಕೆ? ಗುತ್ತಿಗೆದಾರರಿಗೂ ಅಧಿಕಾರಿಗಳಿಗೂ ಅವಿನಾಭಾವ ಸಂಬಂಧ ಇರುತ್ತೆ. ಅಂತಂದ್ರೆ ಒಂದು ಆಡಿಯೋ ರೆಕಾರ್ಡ್ ಬಿಡಿ, ನಿಮ್ ತಾಕತ್ತಿದ್ರೆ, ನಿಮ್ಗೆ ತಾಕತ್ತಿದೆಯಾ? 80% ಆರೋಪ ಮಾಡ್ತಿದ್ರಲ್ಲ, ಆ ಒಂದು ಆಡಿಯೋ ರೆಕಾರ್ಡ್ ಬಿಡಿ. ಒಂದು ಇಲಾಖೆಯಲ್ಲಿ ಇಷ್ಟು ನಡೀತಿದೆ ಅಂತ. ಇವ್ರು ಬಿಡಲ್ಲ. ಯಾಕೆ ಗೊತ್ತಾ? ಅಧಿಕಾರಿಗಳನ್ನ ಒಲಿಸ್ಕೊಬೇಕು. ರಾಜಕಾರಣಿಗಳು ಇವ್ರು ಇಲ್ದ್ರೆ ಇನ್ನೊಬ್ರು ಬರ್ತಾರೆ, ಆದ್ರೆ ಅಧಿಕಾರಿಗಳು 33 ವರ್ಷ ಇರ್ತಾರೆ, ಇವ್ರನ್ನ ಬಿಟ್ಕೊಡಕ್ ರೆಡಿ ಇಲ್ಲ ಇವರು. ಹಂಗಾಗಿ ಇದು ಸುಳ್ಳು ಆಪಾದ್ರೆ